ಅಮಾವಾಸ್ಯೆ ಹುಣ್ಣಿಮೆಗೆಲ್ಲ ಬರ್ತೀರಿ. ನಾವೇನ್ ಕೇಳ್ಕೊಂಡಿದ್ದೀರೋ ಅದೆಲ್ಲ ಹಾಗಾಗಿ ಈ ತರ ತುಂಬಾ ರಶ್. ಬಟ್ ಅಮ್ಮನ್ ನಂಬ್ಕೊಂಡ್ರೆ ಯಾವ್ದಲ್ಲೂ ಏನು ಮೋಸ ಇಲ್ಲ. ನಾವೇನ್ ಕೇಳ್ಕೊಂತೀರೋ ಸ್ವಲ್ಪ ಲೇಟ್ ಆದ್ರೂನು ನಾವ್ ಅನ್ಕೊಂಡಿರೋದನ್ನ ನಮಗ್ ಕೊಟ್ಟೆ ಕೊಡ್ತಾಳೆ. ಹೌದು, ನಮ್ ಫಸ್ಟ್ ಮದ್ವೆ ಆಗಿರ್ಲಿಲ್ಲ. ಆಮೇಲೆ ಅನ್ಕೊಂಡಿದ್ರಿ, ಆಮೇಲೆ ಮದ್ವೆನೂ ಆಯ್ತು. ಗಂಡ್ ಮಗು ಬೇಕು ಅನ್ಕೊಂಡಿದ್ವಿ, ಗಂಡ್ ಮಗು ಕೂಡ ಆಯ್ತು. ಮತ್ತೆ ಮನೆ ಬೇಕು ಅನ್ಕೊಂಡಿದ್ರಿ, ಮನೆ ಕೂಡ ಆಗಿದೆ. ಎಲ್ಲಾ ತರದ್ದು ನಮ್ಮ ಯಜಮಾನ್ರಿಗೆ ಪ್ರಮೋಷನ್ಸ್ ಆಗಿದೆ. ಏನೇನ್ ಅನ್ಕೊಂಡಿದ್ರಿ ಎಲ್ಲ ಆ ಅಮ್ಮ ಕೊಟ್ಟಿದ್ದಾಳೆ. ನಾವು ಈ ವರ್ಷ ಮಾತ್ರ ಮಿಸ್ ಮಾಡೋದೇ ಇಲ್ಲ. ಬಂದು ಆ ಅಮ್ಮನ್ನ ನೋಡ್ಕೊಂಡು ಆ ಅಮ್ಮನ್ ಪಾದ ಮುಟ್ಕೊಂಡೇ ಹೋಗ್ತೀವಿ ನಾವು. ಹೊಸಕೋಟೆಯಲ್ಲಿ ಬರೋರ್ಗೆಲ್ಲ ಒಂದ್ 10-15 ನಿಮಿಷ ಅಲ್ಲ, 1 hour ಆದ್ರೂ ಪರವಾಗಿಲ್ಲ, ಕಾದು ಆರಾಮಾಗಿ ದೇವ್ರನ್ನ ನೋಡ್ಕೊಂಡು ಹೋಗಿ ಅಂತ ಅನ್ಬಿಟ್ಟು ನಾನು ಕೇಳ್ಕೊಂತೀನಿ ಸರ್. 100%, 100%ಕಿನ್ನ 10% ಇನ್ನೂ ಎಕ್ಸ್ಟ್ರಾ ಕೊಡ್ತೀನಿ ನಾನು ಈ ದೇವ್ರ ಬಗ್ಗೆ. ಯಾವಾಗ್ಲೂ ನಂಬಿಕೆ ಇಡಿ. ಮತ್ತೆ ಆ ಅಮ್ಮಂಗೆ ಅಷ್ಟೇ ಭಕ್ತಿಯಿಂದ ಮಾಡಿದ್ರೆ ಆ ಅಮ್ಮ ಖಂಡಿತ ನೀವು ಕೇಳ್ಕೊಂಡಿದ್ದಕ್ಕಿನ್ನ ಹೆಚ್ಚಾಗೆ ಕೊಡ್ತಾಳೆ ಅಮ್ಮ. ಥ್ಯಾಂಕ್ ಯು ಸರ್. ಜಾಸ್ತಿ ವರ್ಷದಿಂದ ಬರ್ತಾ ಇದ್ದೀರಿ ಇಲ್ಲಿಕ, ಜಾಸ್ತಿ ವರ್ಷದಿಂದಾನೇ ಬರ್ತಾ ಇದ್ದೀರಿ. ಬಟ್ ನಮ್ಗೆ ಒಳ್ಳೇದಾಗೈತೆ. ಇನ್ನ ಇರೋ ಜನಗಳು ಬಂದು ಇಲ್ಲಿ ದೇವ್ರ ಹತ್ರ ಏನನ್ನ ಬೇಡ್ಕೊಂಡ್ರೆ ಒಳ್ಳೇದಾಗುತ್ತೆ. ನಾವು ಶಿವನಾಪುರ. ವಾರ ಅದು ನಿಮ್ ಇಷ್ಟ, ಎಷ್ಟು ವಾರನ ಬಂದು ಮಾಡ್ಬೋದು. ನಮ್ ದೇವ್ರು ಯಾವ ತರ ನಮ್ಗೆ ಒಳ್ಳೇದ್ ಮಾಡ್ತಾ ಇರ್ತೈತೋ ಆ ತರ ಬಂದು ದೇವ್ರನ್ನ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ದೇವಿ ದರ್ಶನ ತುಂಬಾ ಚೆನ್ನಾಗಾಯ್ತು. ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ನಡೀತದೆ. ಈ ಕಡೆಗೆಲ್ಲಾನು ಭಕ್ತಾದಿಗಳು ತುಂಬಾ ಜನ ನೆರೆದಿದ್ದಾರೆ. ಎಲ್ಲ ಅನುಕೂಲತೆಗಳು ಚೆನ್ನಾಗಿದೆ. ಇದು ಮೊದಲನೇ ಸಲ ಬಂದಿದ್ದೀನಿ. ಇವ್ರು ಹೇಳಿದ್ದೆ ಕೇಳಿಸ್ಕೊಂಡು ಮೊದಲನೇ ಸಲ ಬಂದಿದ್ದೀವಿ. ಕೋಲಾರಿಂದ ಬಂದಿದ್ದೀವಿ. ಹೌದು. ಓಕೆ. ತುಂಬಾ ನಂಬಿಕೆ ಇರೋ ದೇವ್ರು. ನಾವಿಲ್ಲಿ 10 ವರ್ಷದಿಂದ ಬರ್ತಾ ಇದ್ದೀವಿ. ಆಗಲ್ಲ ನಾವ್ ಅನ್ಕೊಂಡಿದ್ದಾಗಿದೆ ಚೆನ್ನಾಗಿರುತ್ತೆ ಅಂತ ನಮ್ಮ ಆಸೆ. ದೇವ್ರ ಬಗ್ಗೆ ತುಂಬಾ ಅಮ್ಮ ನಂಬಿದ್ರೆ ಅಂತೂ ಕೈ ಬಿಡಲ್ಲ. ಒಳ್ಳೆ ಮನಸ್ಸಿಂದ ಬೇಡ್ಕೊಂಡ್ರೆ ಅಮ್ಮನ್ ಕಾಪಾಡ್ತಾಳೆ. ಅದಂತೂ ಸತ್ಯ ಇದೆ. ನಾವು ಒಂದು 15 ವರ್ಷದಿಂದ ಇದು ಯಾವಾಗ ಸ್ಟಾರ್ಟ್ ಆಯ್ತು ಅವಾಗಿಂದ ಬರ್ತಾ ಇದ್ವಿ. ಚಿಕ್ಕ ಗುಡಿಯಿಂದಾನು ಅವಾಗಿಂದ ಬರ್ತಾ ಇದ್ವಿ. ಈ ದೇವಸ್ಥಾನ ಮುಂಚೆ ಇಲ್ಲಿ ಗರ್ಭಗುಡಿ ಚಿಕ್ಕದಾಗೆ ಇತ್ತು. ಆಗ ನಾವೇ ದೇವಸ್ಥಾನದ ಒಳಗಡೆ ಹೋಗಿ ಪೂಜೆ ಮಾಡೋ ತರ ಇತ್ತು. ಬಟ್ ಆದ್ರೆ ಈಗ ಒಂದು 4 to 5 years ಇಂದ ಈಗ ಹೊಸ ಕನ್ಸ್ಟ್ರಕ್ಷನ್ ಇದೆ ಇಲ್ಲಿ ದೇವರಲ್ಲಿ. ನನ್ ಮದ್ವೆಗ್ ಮುಂಚೆನೂ ನಾನು ಪ್ರತಿ ಸಲ ಬಂದು ಹೋಗ್ತಾ ಇದ್ವಿ. ಮದ್ವೆ ಆದ್ಮೇಲೆ ನಾವು ಮರಿ ಎಲ್ಲ ಹೊಡೆದು ಇಲ್ಲೇ ದೇವ್ರಿಗೆ ಹರಕೆ ಮಾಡ್ಕೊಂಡಿದ್ವಿ. ಆ ಹರಕೆನೂ ನಾವ್ ಇಲ್ಲಿ ತೀರ್ಸಿದ್ವಿ. ಒಳ್ಳೆ ದೇವಸ್ಥಾನ, ನಾವ್ ಏನ್ ಅನ್ಕೊಂಡ್ರು ಆಗತ್ತೆ. ತುಂಬಾ ಚೆನ್ನಾಗಿ ಹೊಸದಾಗಿ ಬರೋರಿಗೆ ಇವಾಗ ಜನ ಈಗ ಈ ರಶ್ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಯಾವ ತರ ಇಂಪ್ರೂವ್ಮೆಂಟ್ ಆಗಿದೆ. ಬೇರೆ ದಿನಗಳಲ್ಲೂ ಪರವಾಗಿಲ್ಲ, ಬೇರೆ ದಿನಗಳಲ್ಲೂ ಆ ದೇವತೆಗೆ ಶಕ್ತಿ ಇದೆ. ಈ ಜನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅನ್ಸುತ್ತೆ ನನಗೆ. ಚೆನ್ನಾಗಿದ್ದಾರೆ. ನಾವ್ ಏನ ಅನ್ಕೊಂಡ್ರು ಅದು 100% ಆಗುತ್ತೆ ಅನ್ನೋ ಗ್ಯಾರಂಟಿ ಇದೆ ನನಗೆ. ಥ್ಯಾಂಕ್ ಯು. ಹೊಸಬರು ತುಂಬಾ ಜನ ಬರ್ಬೋದು, ಎಲ್ರು ಬರ್ಬೋದು. ಏನೇ ಬೇಕಿದ್ರು ಕೇಳ್ಬೋದು ದೇವ್ರನ್ನ. ಆಗಲ್ಲ ಅನ್ನೋದು ಯಾವ್ದೇ ವಿಚಾರ ಇಲ್ಲ. ಏನ್ ಅನ್ಕೊಂಡ್ರೆ ಹಾಗೆ ಆಗುತ್ತೆ ಮೇಡಮ್. ಥ್ಯಾಂಕ್ ಯು.